ನಮಸ್ಕಾರ. ಬನ್ನಿ ಇವತ್ತು ನಮ್ಮ ಅಡುಗೆ ಮನೆಯೊಳಗೊಂದು ಸಣ್ಣ ಪಯಣ ಮಾಡೋಣ. ನಮ್ಮ ಅಜ್ಜಿ ಕಾಲದಿಂದಲೂ ಬಂದಿರುವ ತುಂಬಾನೇ ಸರಳವಾದ ಆದ್ರೆ ಅಷ್ಟೇ ಪರಿಣಾಮಕಾರಿಯಾದ ಕೆಲವು ಮನೆಮದ್ದುಗಳ ಬಗ್ಗೆ ತಿಳ್ಕೊಳ್ಳೋಣ. ಅಡುಗೆ ಮನೆಯಲ್ಲಿರೋ ಸಣ್ಣ ಪುಟ್ಟ ವಸ್ತುಗಳಿಂದ ಆರೋಗ್ಯ ಸರಿ ಮಾಡ್ಕೊಳ್ಳಕ್ಕಾಗತ್ತಾ? ಹೌದು, ಖಂಡಿತ ಆಗತ್ತೆ. ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ಅಡುಗೆ ಮನೆಯಲ್ಲೇ ಸುಲಭವಾದ ಪರಿಹಾರಗಳು ಸಿಗ್ತವೆ. ಆದ್ರೆ ಒಂದು ಮಾತು ನೆನಪಿರ್ಲಿ, ಇಲ್ಲಿ ಹೇಳೋ ಎಲ್ಲಾ ಮಾಹಿತಿಯೂ ಸಾಂಪ್ರದಾಯಿಕ ಜ್ಞಾನ ಅಷ್ಟೇ. ಇದು ಯಾವತ್ತಿಗೂ ಡಾಕ್ಟರ್ ಕೊಡುವ ಸಲಹೆಗೆ ಬದಲಾಗಿರಲು ಸಾಧ್ಯವಿಲ್ಲ. ಸರಿ, ಹಾಗಿದ್ರೆ ಆ ಗುಟ್ಟುಗಳನ್ನ ತಿಳಿಯಕ್ಕೆ ರೆಡಿಯಾಗಿ. ಸರಿ, ಹಾಗಾದ್ರೆ ಮೊದಲು ನಮ್ಮ ಹೊಟ್ಟೆಯ ಆರೋಗ್ಯದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಹೊಟ್ಟೆ ಚೆನ್ನಾಗಿದ್ರೆ ಆರೋಗ್ಯದ ಅರ್ಧ ಸಮಸ್ಯೆ ಬಗೆಹರಿದಾಗೇನೆ. ಹೊಟ್ಟೆಯನ್ನ ಆರಾಮಾಗಿಟ್ಕೊಳ್ಳೋಕೆ ಕೆಲವು ನ್ಯಾಚುರಲ್ ಟಿಪ್ಸ್ ನೋಡೋಣ ಬನ್ನಿ. ಗ್ಯಾಸ್ ಆಗಿ ಹೊಟ್ಟೆ ಉಬ್ಬಿದ ಹಾಗೆ ಅನಿಸ್ತಿದ್ಯಾ? ಅದಕ್ಕೊಂದು ಸಿಂಪಲ್ ಪರಿಹಾರ ಇದೆ ನೋಡಿ. ಒಣಗಿದ ಪುದೀನಾ ಎಲೆಗಳಿದ್ರೆ ಅದರಲ್ಲಿ ಕೆಲವನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಜೊಗೀರಿ. ಪುದೀನಾದಲ್ಲಿರೋ ತಂಪು ಗುಣ ಇದೆಯಲ್ಲ, ಅದು ಗ್ಯಾಸ್ ಕಡಿಮೆ ಮಾಡಿ ಹೊಟ್ಟೆಗೆ ಆರಾಮ್ ಕೊಡುತ್ತೆ. ಕೆಲವೊಮ್ಮೆ ಹೊಟ್ಟೆ ಸರಿ ಇರಲ್ಲ ಅಲ್ವಾ, ಇನ್ನೂ ಒಂಥರ ಅಸ್ವಸ್ಥತೆ. ಅಂಥ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸಮ ಪ್ರಮಾಣದಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡು ಪೇಸ್ಟ್ ಮಾಡಿ ಅದರಲ್ಲಿ 1 ಚಮಚದಷ್ಟು ನೀರಿನ ಜೊತೆ ಸೇವಿಸಿದ್ರೆ ಸಾಕು. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ಅಸ್ವಸ್ಥತೆ ಕಡಿಮೆ ಮಾಡುತ್ತೆ. ಅಜೀರ್ಣಕ್ಕೆ ಒಂದು ಆಶ್ಚರ್ಯ ಅನಿಸಿದ್ರೂ ನಿಜವಾದ ಸಿಂಪಲ್ ಟಿಪ್ ಇದೆ. ಕೆಲವೊಮ್ಮೆ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆದಾಗಲೂ ಅಜೀರ್ಣದ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಅಂಥ ಸಮಯದಲ್ಲಿ 1 ಲೋಟ ತಣ್ಣೀರು ಕುಡಿದ್ರೆ ತಕ್ಷಣಕ್ಕೆ ಸ್ವಲ್ಪ ರಿಲೀಫ್ ಸಿಗಬಹುದು. ಹೊಟ್ಟೆ ಭಾಗದ ಬೊಜ್ಜು ಕರಗಿಸೋಕೆ ಕೆಲವು ಸಿಂಪಲ್ ಲೈಫ್ ಸ್ಟೈಲ್ ಬದಲಾವಣೆಗಳು ತುಂಬಾ ಸಹಾಯ ಮಾಡ್ತವೆ. ಉದಾಹರಣೆಗೆ, ರೊಟ್ಟಿ ಜೊತೆ ಹಸಿ ಈರುಳ್ಳಿ ತಿನ್ನೋದು, ನೀರಿಗೆ ನಿಂಬೆ ರಸ ಹಿಂಡಿ ಕುಡಿಯೋದು, ಇವೆಲ್ಲ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸ್ತವೆ. ಹಾಗೆ ದಿನಕ್ಕೆ 2 ಬಾರಿ ಊಟ ಮಾಡೋದು ಮತ್ತು ರಾತ್ರಿ ಮಲ್ಗೋ ಮುಂಚೆ ಬಿಸಿ ನೀರು ಅಥವಾ ಹಾಲು ಕುಡಿಯೋದು ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದು. ಆರೋಗ್ಯ ಆಯ್ತು, ಈಗ ಸ್ವಲ್ಪ ಸೌಂದರ್ಯದ ಕಡೆನೂ ಗಮನ ಕೊಡೋಣ ಅಲ್ವಾ? ದುಬಾರಿ ಕ್ರೀಮ್ಗಳಿಗಿಂತ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ಚರ್ಮವನ್ನ ಹೇಗೆ ಕಾಂತಿಯುತವಾಗಿ ಇಟ್ಕೋಬಹುದು ಅಂತ ನೋಡೋಣ. ಮುಖದ ಮೇಲೆ ಬರೋ ಸುಕ್ಕುಗಳನ್ನ ಕಡಿಮೆ ಮಾಡೋಕ್ಕೆ ಇಲ್ಲೊಂದು ನ್ಯಾಚುರಲ್ ಫೇಸ್ ಮಾಸ್ಕ್ ಇದೆ. ತೆಂಗಿನ ಎಣ್ಣೆ ಚರ್ಮಕ್ಕೆ ಮಾಯ್ಶ್ಚರ್ ಕೊಡುತ್ತೆ, ಜೇನುತುಪ್ಪ ಪೋಷಣೆ ನೀಡುತ್ತೆ, ರೋಸ್ ವಾಟರ್ ಫ್ರೆಶ್ ಆಗಿಡುತ್ತೆ. ಈ ಮೂರನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ತೊಳೆದ್ರೆ ಸಾಕು. ಸಣ್ಣಪುಟ್ಟ ಗಾಯಗಳಾದ್ರೆ ಫಸ್ಟ್ ಏಡ್ ಬಾಕ್ಸ್ ಹುಡ್ಕೋ ಬದಲು ತಕ್ಷಣ ಜೇನುತುಪ್ಪ ಹಚ್ಚಿ. ಯಾಕಂದ್ರೆ ಜೇನುತುಪ್ಪದಲ್ಲಿ ನೈಸರ್ಗಿಕವಾಗಿ ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿವೆ. ಇದು ಗಾಯಕ್ಕೆ ಇನ್ಫೆಕ್ಷನ್ ಆಗೋದಂತೆ ತಡೆದು ಬೇಗನೆ ವಾಸಿಯಾಗೋಕೆ ಸಹಾಯ ಮಾಡುತ್ತೆ. ಚರ್ಮಕ್ಕೆ ಒಳಗಿನಿಂದಲೇ ಒಂದು ಹೊಳಪು ಬೇಕು ಅಂದ್ರೆ ತಣ್ಣನೆ ಹಾಲು ಕುಡಿಯೋದು ಒಂದು ಒಳ್ಳೆಯ ಉಪಾಯ. ಹಾಲಿನಲ್ಲಿರೋ ವಿಟಮಿನ್ಸ್ ಮತ್ತು ಪ್ರೋಟೀನ್ಗಳು ಚರ್ಮಕ್ಕೆ ಪೋಷಣೆ ನೀಡಿ ಸಹಜವಾದ ಕಾಂತಿಯನ್ನು ಹೆಚ್ಚಿಸುತ್ತವೆ. ಇಲ್ಲಿ ಚರ್ಮದ ಆರೈಕೆಗೆ ಸಂಬಂಧಪಟ್ಟ ಹಾಗೆ 2 ವಿಭಿನ್ನ ಆದ್ರೆ ಇಂಟ್ರೆಸ್ಟಿಂಗ್ ಸಲಹೆಗಳಿವೆ. ಒಂದು, ಹೊಕ್ಕುಳಿಗೆ ಬಾದಾಮಿ ಎಣ್ಣೆ ಹಚ್ಚೋದ್ರಿಂದ ಹೊಟ್ಟೆಯ ಕೊಬ್ಬು ಕರಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನೊಂದು ಕಡೆ ಒಂದು ಮುಖ್ಯವಾದ ಎಚ್ಚರಿಕೆ: ತುಂಬಾ ಬಿಸಿ ನೀರಿನಲ್ಲಿ ಮುಖ ತೊಳೆಯೋ ಅಭ್ಯಾಸ ಬೇಡ. ಯಾಕಂದ್ರೆ ಇದು ಚರ್ಮದ ನೈಸರ್ಗಿಕ ತೇವಾಂಶವನ್ನು ಕಡಿಮೆ ಮಾಡಿ ಬೇಗ ಸುಕ್ಕು ಬರಲು ಕಾರಣವಾಗಬಹುದು. ಈಗ ನಮ್ಮೆಲ್ಲ ಆಗಾಗ ಕಾಡೋ ತಲೆನೋವು, ಮೈಕೈ ನೋವಿನಂತಹ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಕೆಲವು ಕ್ವಿಕ್ ಪರಿಹಾರಗಳನ್ನ ನೋಡೋಣ. ತಲೆನೋವಿಗೆ ಮಾತ್ರೆ ಯಾಕೆ? ಈ ಒಂದು ನ್ಯಾಚುರಲ್ ಅರೋಮಾಥೆರಪಿ ಟ್ರೈ ಮಾಡಿ ನೋಡಿ. ಕೆಲವು ನಿಂಬೆ ಎಲೆಗಳನ್ನ ಕೈಯಲ್ಲಿ ಸ್ವಲ್ಪ ಜಜ್ಜಿ ಅದರ ತಾಜಾ ಸುವಾಸನೆಯನ್ನು ಆಳವಾಗಿ ಉಸಿರಾಡಿದ್ರೆ ಸಾಕು. ಇದು ಮನಸ್ಸನ್ನು ಶಾಂತಗೊಳಿಸಿ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ದೇಹದ ಬೇರೆ ಬೇರೆ ಭಾಗದ ನೋವಿಗೆ ಇಲ್ಲಿದೆ ನೋಡಿ ಕೆಲವು ಮನೆಮದ್ದುಗಳು. ಕೀಲು ನೋವಿಗೆ ಕುದಿಸಿದ ಶುಂಠಿ ನೀರು ಒಳ್ಳೆಯದು. ಸಂಧಿವಾತಕ್ಕೆ ಟೊಮ್ಯಾಟೊ ಜ್ಯೂಸ್ ಜೊತೆ ಓಂಕಾಳು ಹಾಕಿ ಕುಡಿಬಹುದು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಕೆಲವೆಡೆ ಬೆನ್ನು ನೋವು, ಸುಸ್ತಿಗೆ ಬಿಸಿ ಹಾಲಿನ ಜೊತೆ ಜಿಲೇಬಿ ತಿನ್ನೋ ಪದ್ಧತಿ ಇದೆ. ಇನ್ನು ಜೇನುಣ ಕಡಿದ್ರೆ ತಕ್ಷಣ ಆ ಜಾಗಕ್ಕೆ ಉಪ್ಪು ಹಚ್ಚಿ. ನೋವು ಮತ್ತು ಉರಿ ಎರಡೂ ಕಡಿಮೆ ಆಗುತ್ತೆ. ಮೆದುಳು ಚುರುಕಾಗಿ ದೃಷ್ಟಿ ಶಾರ್ಪ್ ಆಗಿ ಇರ್ಬೇಕಾ? ಹಾಗಿದ್ರೆ ಗೋಡಂಬಿ ತಿನ್ನೋದು ಒಳ್ಳೆಯದು. ಇದ್ರಲ್ಲಿರುವ ಆರೋಗ್ಯಕರ ಕೊಬ್ಬು ಮತ್ತು ಪೋಷಕಾಂಶಗಳು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಮನೆಮದ್ದುಗಳಷ್ಟೇ ಅಲ್ಲ, ಆರೋಗ್ಯವಾಗಿರಲು ಕೆಲವು ಮುಖ್ಯವಾದ ವಿಷಯಗಳನ್ನ ನಾವು ನೆನ್ಪಲ್ಲಿಟ್ಕೋಬೇಕು. ಉತ್ತಮ ಆರೋಗ್ಯ ಅಂದ್ರೆ ಕೇವಲ ಮನೆಮದ್ದುಗಳಲ್ಲ, ಅದೊಂದು ಸಮತೋಲಿತ ಜೀವನ ಶೈಲಿ. ಇಲ್ಲಿ ಆಹಾರದ ಬಗ್ಗೆ ಒಂದು ಸಣ್ಣ ಆದ್ರೆ ಮುಖ್ಯವಾದ ಟಿಪ್ ಇದೆ. ವಾರಕ್ಕೆ 1-2 ಸಲ ಎಳೆನೀರು ಕುಡಿಯೋದು ದೇಹವನ್ನು ತಂಪಾಗಿಡಲು ತುಂಬಾ ಒಳ್ಳೆಯದು.
ಆದ್ರೆ ಬಿಸಿ ಬಿಸಿ ರೊಟ್ಟಿ ಜೊತೆ ತಣ್ಣಗಿರೋ ಮೊಸರನ್ನು ತಿನ್ನೋದು ಜೀರ್ಣಕ್ರಿಯೆಗೆ ಅಷ್ಟು ಒಳ್ಳೆದಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಇದು ತುಂಬಾನೇ ಮುಖ್ಯವಾದ ಒಂದು ಆರೋಗ್ಯದ ಸುಳಿವು, ಗಮನ ಕೊಡಿ. ಸದಾ ಸುಸ್ತು, ಹೆಚ್ಚು ಹೊತ್ತು ಮಲಗಬೇಕು ಅಂತ ಅನ್ನಿಸ್ತಿದ್ಯಾ? ಇದು ಬರೀ ಸೋಮಾರಿತನ ಆಗಿರ್ಬೇಕಿಲ್ಲ. ದೇಹದಲ್ಲಿ ವಿಟಮಿನ್ ಬಿ12 ಕೊರತೆಯಾದಾಗ್ಲೂ ಹೀಗೆ ಆಗಬಹುದು. ಹಾಗಾಗಿ ಈ ರೀತಿ ಅನ್ಸಿದ್ರೆ ಒಮ್ಮೆ ಡಾಕ್ಟರ್ ಬಳಿ ಚೆಕ್ ಮಾಡ್ಸೋದು ತುಂಬಾನೇ ಮುಖ್ಯ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದೊಂದು ತುಂಬಾ ಮುಖ್ಯವಾದ ವಿಷಯ. ಇಲ್ಲಿ ಹಂಚ್ಕೊಂಡಿರೋ ಎಲ್ಲಾ ಮಾಹಿತಿಯೂ ಕೇವಲ ಸಾಮಾನ್ಯ ತಿಳುವಳಿಕೆಯಾಗಿ. ಯಾವುದೇ ಆರೋಗ್ಯದ ಸಮಸ್ಯೆ ಇದ್ರೆ ದಯವಿಟ್ಟು ವೃತ್ತಿಪರ ವೈದ್ಯರನ್ನೇ ಸಂಪರ್ಕಿಸಬೇಕು. ಇದನ್ನು ಮರಿಬೇಡಿ. ಸರಿ, ಹಾಗಾದ್ರೆ ಇವತ್ ನಾವು ಮಾತಾಡಿದ ವಿಷಯಗಳನ್ನೆಲ್ಲ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಇವತ್ತು ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ, ನಮ್ಮ ಅಡಿಗೆ ಮನೆಯಲ್ಲಿರೋ ಸಣ್ಣ ಪುಟ್ಟ ವಸ್ತುಗಳೇ ಒಂದು ದೊಡ್ಡ ಔಷಧಾಲಯ ಇದ್ದ ಹಾಗೆ. ಜೀರ್ಣಕ್ರಿಯೆಯಿಂದ ಹಿಡಿದು ಸೌಂದರ್ಯದವರೆಗೂ ಅದರಲ್ಲಿ ನಮಗೆ ಬೇಕಾದ ಅನೇಕ ಪರಿಹಾರಗಳು ಅಡಗಿವೆ. ಆದ್ರೆ ಈ ಮನೆಮದ್ದುಗಳ ಜೊತೆಗೆ ಒಂದು ಒಳ್ಳೆಯ ಜೀವನ ಶೈಲಿ ಮತ್ತು ತೇವೆ ಬಿದ್ದಾಗ ಡಾಕ್ಟರ್ ಸಲಹೆ ಪಡೆಯೋದೇ ನಿಜವಾದ ಆರೋಗ್ಯದ ಗುಟ್ಟು. ಹಾಗಾದ್ರೆ ನಾವು ಚರ್ಚೆ ಮಾಡಿದ ಈ ಸುಲಭವಾದ ಹಳೆಯ ಕಾಲದ ಟಿಪ್ಸ್ಗಳಲ್ಲಿ ಯಾವುದು ಹೆಚ್ಚು ಇಂಟ್ರೆಸ್ಟಿಂಗ್ ಅನಿಸ್ತು? ನಮ್ಮ ಆರೋಗ್ಯದ ಪಯಣದಲ್ಲಿ ಒಂದು ಸಣ್ಣ ಬದಲಾವಣೆ ತರಲು ಯಾವುದು ಪ್ರೇರಣೆ ನೀಡಿತು? ಇದ್ರ ಬಗ್ಗೆ ಯೋಚನೆ ಮಾಡಿ.